ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಬೆಲ್ಚಿಂಗ್. ಇದು ಕಾಮನ್ ಆಗಿ ಬರ್ಪಿಂಗ್ ಅಂತಾನೂ ಕರೀತಾರೆ. ಈ ಬೆಲ್ಚಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸಸ್ ಏರ್ನ ನಾವು ಏನು ಸ್ವ್ಯಾಲೋ ಮಾಡಿರ್ತೀವಿ ಅದು ಈಚೆ ಬರೋದು. ಎಕ್ಸಸ್ ಏರ್ ಏನಪ್ಪಾ ಅಂತಂದ್ರೆ ನೀವು ನನ್ನ ಏರೋಫೇಜಿಯಾ ವಿಡಿಯೋ ನೋಡಿ ವೀಕ್ಷಕರೇ, ನಿಮಗೆ ತಿಳಿಯುತ್ತೆ ಎಕ್ಸಸ್ ಏರ್ ಹೆಂಗೆ ಸ್ವ್ಯಾಲೋ ಆಗತ್ತೆ ಅಂತ. ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಸೊ ಎಕ್ಸಸ್ ಏರ್ ನಾವು ಸ್ವ್ಯಾಲೋ ಮಾಡಿದಾಗ ಏನಾಗುತ್ತೆ, ಅದು ಈಚೆ ಬರಬೇಕಲ್ಲ. ಸೊ ನಮ್ಮ ಹೊಟ್ಟೆ, ಈಸೋಫೇಗಸ್, ಮೌತ್ ಇಂದ ಇದು ಈಚೆ ಬರುತ್ತೆ. ಅದನ್ನ ಬರ್ಪಿಂಗ್ ಅಂತ ಕರೀತಾರೆ. ಈಗ ವೀಕ್ಷಕರೇ, ಏನಕ್ಕಾಗತ್ತೆ ಈ ಬರ್ಪಿಂಗ್ ಅಂತ ತಿಳ್ಕೊಳ್ಳೋಣ. ತುಂಬಾ ಸತಿ ಫುಡ್ಡು ಇಂಡೈಜೆಸ್ಟ್ ಆದಾಗ ನಮ್ಮ ಸ್ಟಮಕಲ್ ಆಸಿಡ್ ಇರುತ್ತೆ ನೋಡಿ, ಈ ಆಸಿಡ್ ವೀಕ್ ಆದಾಗ ಏನಾಗುತ್ತೆ, ಫುಡ್ ಸರಿಗೆ ಡೈಜೆಸ್ಟ್ ಆಗಲ್ಲ. ಆವಾಗ ಬರ್ಪ್ ಮಾಡಿದಾಗ ಒಂಥರ ಸ್ಮೆಲ್ ಬರುತ್ತೆ, ಆಮೇಲೆ ಏನೋ ಒಂಥರ ಅನ್ಈಸಿ ಆಗಿರುತ್ತೆ. ಇದೊಂದೇ ಅಲ್ಲ ಕಾರಣ, ಇನ್ನೊಂದು ಕಾರಣನು ಸರಿಗೆ ಈ ಮೋಷನ್ ಹೋಗದೆ ಇದ್ರೆ, ಕಾನ್ಸ್ಟಿಪೇಷನ್ ಆದ್ರೆ, ಈ ಬೋವೆಲ್ ಸಿಸ್ಟಮ್ ಇದೆಲ್ಲ, ನಮ್ಮ ಬೋವೆಲ್ ಸಿಸ್ಟಮ್ ಸರಿ ಕ್ಲೀನ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಗ್ಯಾಸ್ ಫಾರ್ಮ್ ಆಗ್ಬಿಟ್ಟು ಆವಾಗ ಕೂಡ ಈ ಬರ್ಪಿಂಗ್ ಬರೋ ಚಾನ್ಸಸ್ ಇದೆ. ಮತ್ತೆ ವೀಕ್ಷಕರೇ, ಈ ಬರ್ಪಿಂಗ್ ನಮ್ಮ ಇಂಟೆಸ್ಟೈನ್ಸ್ ಎಲ್ಲ ಸರಿ ವರ್ಕ್ ಆಗಿಲ್ಲ ಅಂದ್ರೂ ಬರ್ತಾ ಇರತ್ತೆ. ಇದಲ್ಲದೆ ಕೆಲವರು ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನ ಕುಡಿತಾ ಇರ್ತಾರೆ, ಅವ್ರಿಗೂ ಕೂಡ ಈ ತರ ಬರ್ಪಿಂಗ್ ಬರ್ತಾ ಇರತ್ತೆ. ಸೊ ಬೇಸಿಕಲಿ ನಾವು ತಗೊಳ್ಳೋ ಫುಡ್ ಮೇಲೂ ಡಿಪೆಂಡ್ ಆಗತ್ತೆ ಈ ಬರ್ಪಿಂಗ್ ಬರೋದಕ್ಕೆ ಕಾರಣ. ಕೆಲವು ಜನಕ್ಕೆ ವೀಕ್ಷಕರೇ, ಈ ದಾಲ್ ಐಟಮ್ಸ್ ತಿಂದ್ರೆ, ಅಂದ್ರೆ ಈ ಬೇಳೆಗಳಿರುತ್ತಲ್ಲ, ಬೇಳೆದ್ರಲ್ಲಿ ಮಾಡಿರೋ ಐಟಮ್ಸ್ ಏನ್ ತಿಂದ್ರೂ ಬರ್ಪ್ ಬರ್ತಾ ಇರುತ್ತೆ. ಅದೇ ತರ ಇನ್ ಕೆಲವ್ರಿಗೆ ಈ ಮಿಲ್ಕ್ ಐಟಮ್ಸ್ ತಗೊಂಡಾಗೂ ಈ ತರ ಬರ್ಪಿಂಗ್ ಬರುತ್ತೆ. ಸೊ ವೀಕ್ಷಕರೇ, ನೀವು ನಿಮ್ಮ ಬಾಡಿನ ನೋಡ್ಕೊಂಡು ಏನ್ ಐಟಮ್ಸ್ ತಿಂದಾಗ ಬರ್ಪಿಂಗ್ ಬರುತ್ತೆ ಅಂತಂದ್ರೆ ಆ ಐಟಮ್ಸ್ ಗಳೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಮತ್ತೆ ವೀಕ್ಷಕರೇ, ಈ ಬರ್ಪಿಂಗು ಮಲಗಿದ್ದಾಗ ಬರೋದಿಲ್ಲ. ನಾವು ಅವೇಕ್ ಆಗಿದ್ದಾಗ, ಅಂದ್ರೆ ಎದ್ದಿದ್ದಾಗ ಮಾತ್ರ ನಿಮ್ಗೆ ಈ ಬರ್ಪಿಂಗ್ ಬರುತ್ತೆ. ಬರ್ಪಿಂಗ್ 1-2 ಸತಿ ಬಂದ್ರೆ ಪರವಾಗಿಲ್ಲ ವೀಕ್ಷಕರೇ. ಆದ್ರೆ ಈ ಬರ್ಪಿಂಗ್ ಕೆಲವ್ರಿಗೆ ದಿನ ಪೂರ್ತಿ ಕೆಲವು ಇಂಟರ್ವಲ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ಸೊ ಈ ತರ ಬರ್ಪಿಂಗ್ ಬಂದ್ರೆ ನಾವು ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಈ ಪಾಯಿಂಟು ನಮ್ಮ ಪಾಮ್ ಮೇಲಿದೆ ನೋಡಿ, ಮಿಡ್ಲ್ ಫಿಂಗರ್, ರಿಂಗ್ ಫಿಂಗರ್ ಸ್ವಲ್ಪ ಕೆಳಗಡೆ ಬಂದ್ರೆ ಈ ಪಾಯಿಂಟ್ ಇದೆ. ಇದು ಬೈಲ್ಯಾಟ್ರಲ್, ಅಂದ್ರೆ ಎರಡು ಕೈಲೂ ಇರುತ್ತೆ. ಫಸ್ಟ್ ನಾವು ಇದನ್ನ ಆಕ್ಟಿವೇಟ್ ಮಾಡಿ ಈ ಪಾಯಿಂಟ್ ನ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಈ ತರ ಇದು ಸುಮಾರು 8-10 ಗಂಟೆ ಕಾಲ ನೀವು ಈ ಮ್ಯಾಗ್ನೆಟ್ಸ್ ನ ಹಾಕೊಂಡಿರ್ಬೇಕು. ನಾವು ತುಂಬಾ ಆಯಿಲಿ ಫುಡ್, ಈ ಫ್ರೈಡ್ ಫುಡ್ಸ್, ಆಮೇಲೆ ಸ್ಪೈಸಿ ಫುಡ್ಸ್ ಇದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತೆ ವೀಕ್ಷಕರೇ, ನೀವು ಫುಡ್ ತಗೋಬೇಕಾದ್ರೂ ಪ್ರಾಪರ್ ಇಂಟರ್ವೆಲ್ಸ್ ಅಲ್ಲಿ ಪ್ರಾಪರ್ ಫುಡ್ ನ ತಗೋಬೇಕು, ಅಂದ್ರೆ ರೈಟ್ ಫುಡ್ ನ ತಿನ್ಬೇಕು. ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.